ನಮಸ್ಕಾರ. ನಮ್ಮೆಲ್ಲರ ಶಾಲಾ ದಿನಗಳಿಗೆ ಒಮ್ಮೆ ವಾಪಸ್ ಹೋಗೋಣ, ಸರಿನಾ? ನೆನ್ಪಿದ್ಯಾ, ನಾವು ಬರ್ದ ಉತ್ತರಪತ್ರಿಕೆ ವಾಪಸ್ ಬಂದಾಗ ಅದರ ತುಂಬ ಕೆಂಪು ಶಾಯಿಯ ಗೀಚುಗಳೇ ಇರ್ತಿದ್ದು. ಆ ಒಂದು ಬೇಸರ ಇದೆಯಲ್ಲ, ಅಬ್ಬಾ. ಇವತ್ತು ನಾವು ಅದೇ ಸಾಮಾನ್ಯ ಅನುಭವದ ಬಗ್ಗೆ ಮಾತಾಡೋಣ. ಹಾಗೆ ಬರವಣಿಗೆಯನ್ನು ಕಲಿಸುವ ರೀತಿ ಹೇಗೆಲ್ಲ ಬದಲಾಗಿದೆ, ಎಷ್ಟು ರೋಚಕವಾಗಿದೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಯಾಕೆ ಹೀಗೆ? ಯಾಕೆ ನಮ್ಮಲ್ಲಿ ಛಾಲಾ ಮಂದಿಗೆ ಬರವಣಿಗೆ ಕಲಿಯೋದಂದ್ರೆ ಒಂದು ಕೆಟ್ಟ ನೆನಪು? ಅದು ಕೇವಲ ಕಷ್ಟದ ವಿಷಯ ಅಂತನಾ? ಅಥವಾ ನಮಗೆ ಕಲಿಸಿದ ವಿಧಾನದಲ್ಲೇ ಎಲ್ಲೋ ಎಡವಟ್ಟಾಗಿತ್ತಾ? ಬಹುಶಃ ಸಮಸ್ಯೆಯ ಮೂಲ ಇಲ್ಲೇ ಇರೋದು. ನೋಡಿ, ಹಳೆ ವಿಧಾನದಲ್ಲಿ ನಮ್ಮ ಪೇಪರ್ ತುಂಬಾ ಕೆಂಪು ಮಾರ್ಕ್ಗಳೇ ಇರ್ತಿದ್ವು. ಸರಿ, ನಮ್ಮ ತಪ್ಪುಗಳನ್ನಂತೂ ಅದು ಎಟೆ ತೋರಿಸ್ತಾ ಇತ್ತು. ಆದ್ರೆ ಆ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಇನ್ನೂ ಚೆನ್ನಾಗಿ ಬರೆಯೋದು ಹೇಗೆ ಅಂತ ಯಾರಾದ್ರೂ ಹೇಳಿಕೊಟ್ಟಿದ್ರಾ? ಇಲ್ಲ, ಅದನ್ನೇ ಅದು ಮಾಡ್ತಿರ್ಲಿಲ್ಲ. ಇದೇ ನಮ್ಮನ್ನ ಈ ವಿಶ್ಲೇಷಣೆ ಮೊದಲು ಭಾಗಕ್ಕೆ ಕರ್ಕೊಂಡೋಗುತ್ತೆ. ಅದೇ ಕೆಂಪು ಪೆನ್ ಸಮಸ್ಯೆ. ಹಾಗಾದ್ರೆ ಬರವಣಿಗೆ ಕಲ್ಸೋ ಆ ಹಳೆಯ ರೀತಿಯಲ್ಲಿ ನಿಜವಾದ ಸವಾಲುಗಳು ಏನೇನಿತ್ತು? ಬನ್ನಿ ನೋಡೋಣ. ಒಂದು ಕ್ಲಾಸ್ ರೂಮ್ ನೆನಪು ಮಾಡ್ಕೊಳ್ಳಿ. ಅಲ್ಲಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕೌಶಲ್ಯ ಬೇರೆ ಬೇರೆ. ಒಬ್ರಿಗೆ ಸುಲಭ ಅನ್ಸಿದ್ದು ಇನ್ನೊಬ್ರಿಗೆ ಕಷ್ಟ. ಅದರಲ್ಲೂ ಈ ಗ್ರಾಮರ್ ಅಂದ್ರೆ ಅಬ್ಬಾ, ಎಷ್ಟೋ ಜನಕ್ಕೆ ಗೋರ್ ಹೊಡೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಬರೆದಿದ್ದು ತಪ್ಪಾದ್ರೆ ಅನ್ನೋ ಭಯ ಇದೆಯಲ್ಲ, ಅದೇ ದೊಡ್ಡ ಶತ್ರು. ಈ ಭಯದಿಂದಲೇ ವಿದ್ಯಾರ್ಥಿಗಳು ಹೊಸದಾಗೇನೋ ಪ್ರಯತ್ನಿಸೋಕೆ ಹೋಗಲ್ಲ. ಈ ಎಲ್ಲಾ ಸಮಸ್ಯೆಗಳ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅದುವೇ ರೋಟ್ ಲರ್ನಿಂಗ್, ಅಂದ್ರೆ ಗಟ್ಟಿ ಹೊಡೆಯೋ ಪದ್ಧತಿ. ವಿಷಯವನ್ನ ಅರ್ಥ ಮಾಡ್ಕೊಡ್ದೆ ಸುಮ್ಮನೆ ಬಾಯ್ಪಾಠ ಮಾಡೋದು. ಈ ವಿಧಾನ ಯಾಕಷ್ಟು ಫೇಲ್ ಆಗತ್ತೆ? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಇವೆರಡರ ನಡುವಿನ ವ್ಯತ್ಯಾಸವನ್ನೊಮ್ಮೆ ನೋಡಿ. ಒಂದು ಕಡೆ ಗಟ್ಟಿ ಹೊಡೆಯೋದು ಅಂದ್ರೆ ಸುಮ್ಮನೆ ನೆನ್ಪಿಟ್ಕೊಳ್ಳೋದು, ಅದನ್ನೇ ಮತ್ತೆ ಮತ್ತೆ ಹೇಳೋದು. ಇನ್ನೊಂದು ಕಡೆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಕಲಿತಿದ್ದನ್ನ ಬೇರೆ ಕಡೆ ಬಳಸೋದು, ಹೊಸದಾಗಿ ಯೋಚಿಸೋದು, ಸಮಸ್ಯೆಯನ್ನ ಬಗೆಹರಿಸೋದು. ಒಂದು ನಮ್ಮ ಕ್ರಿಯೇಟಿವಿಟಿನೇ ಸಾಯಿಸಿದ್ರೆ ಇನ್ನೊಂದು ಅದಕ್ಕೆ ನೀರೆರೆದು ಪೋಷಿಸುತ್ತೆ. ನೆನ್ಪಿದ್ಯಾ, ನಮ್ಗೆ ಸ್ಕೂಲ್ನಲ್ಲೇ ಡ್ರಿಲ್ ಆ್ಯಂಡ್ ಕಿಲ್ ಅಂತ ವರ್ಕ್ಶೀಟ್ ಕೊಡ್ತಿದ್ರು. ಅಂದ್ರೆ ತಪ್ಪಾದ ವಾಕ್ಯಗಳನ್ನ ಕೊಟ್ಟು ಸರಿಪಡಿಸಿ ಅಂತ ಹೇಳ್ತಿದ್ರು. ಸರಿ, ನಾವು ಅದನ್ನ ಮಾಡ್ತಿದ್ಲಿ. ಆದ್ರೆ ಒಂದು ಪ್ರಶ್ನೆ, ಅಲ್ಲಿ ಕಲ್ತ ಗ್ರಾಮರ್ ನಿಯಮಗಳು ನಮ್ಮ ನಿಜವಾದ ಬರವಣಿಗೆಯಲ್ಲಿ ನಾವೊಂದು ಪತ್ರ ಬರೆಯುವಾಗ ಅಥವಾ ಪ್ರಬಂಧ ಬರೆಯುವಾಗ ನಿಜವಾಗ್ಲೂ ಉಪಯೋಗಕ್ಕೆ ಬಂತಾ? ಯೋಚಿಸಿ ನೋಡಿ. ಈ ವಿಷಯವಾಗಿ ಸಾಕ್ಷರತಾ ತರಬೇತುಗಾರ್ತಿ ಕೆ.ಸಿ. ಕೀಲ್ ಅವರು ಹೇಳುವೊಂದು ಮಾತು ತುಂಬಾನೇ ಪವರ್ಫುಲ್ ಆಗಿದೆ. ಅವ್ರು ಹೀಗೆ ಕೇಳ್ತಾರೆ: ಪ್ರತಿದಿನ ಕ್ಲಾಸ್ ಶುರುವಾದ ತಕ್ಷಣ ವಿದ್ಯಾರ್ಥಿಗಳ ಮೆದುಳಿಗೆ ಹೇಗೆಲ್ಲ ಕೆಟ್ಟದಾಗಿ ಬರೀಬೋದು ಅಂತ ತೋರಿಸುವ ಒಂದು ವಾಕ್ಯದ ಚಿತ್ರಣವನ್ನ ಯಾಕೆ ಕೊಡಬೇಕು ಅಲ್ವಾ? ಇದು ಎಷ್ಟು ಸರಿ ಅಂದ್ರೆ ತಪ್ಪು ಉದಾಹರಣೆಗಳನ್ನೇ ಕೊಟ್ಟು ಪಾಠ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸರಿ, ಸಮಸ್ಯೆ ಬಗ್ಗೆ ಮಾತಾಡಿದ್ದು ಸಾಕು. ಹಾಗಾದ್ರೆ ಪರಿಹಾರ ಏನು? ಇಲ್ಲೇ ನೋಡಿ, ಸ್ಕ್ಯಾಫೋಲ್ಡಿಂಗ್ ಅನ್ನೋ ಒಂದು ಅದ್ಭುತ ಪರಿಕಲ್ಪನೆ ಬರುತ್ತೆ. ಇದು ಬರಹಗಾರರನ್ನ ಬೆಳೆಸೋಕೆ ಒಂದು ಹೊಸ ದಾರಿಯನ್ನೇ ತೋರಿಸುತ್ತೆ. ಸ್ಕ್ಯಾಫೋಲ್ಡಿಂಗ್ ಅಂದ್ರೆ ಏನ್ ಗೊತ್ತಾ? ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟುವಾಗ ಅದಕ್ಕೆ ಸಪೋರ್ಟ್ಗೆ ಅಂತ ಕಬ್ಬಿಣದ ಚೌಕಟ್ಟು ಹಾಕ್ತಾರಲ್ವಾ, ಅದೇ ಥರ ವಿದ್ಯಾರ್ಥಿಗಳೊಂದು ವಿಷಯವನ್ನ ತಾವಾಗಿಯೇ ಕಲಿಯೋಕೆ ಆಗದೇ ಇದ್ದಾಗ ಶಿಕ್ಷಕರು ಕೊಡುವ ಒಂದು ತಾತ್ಕಾಲಿಕ ಸಪೋರ್ಟ್ ಇದು. ವಿದ್ಯಾರ್ಥಿ ಸ್ವತಂತ್ರವಾಗಿ ಆ ಕೆಲಸ ಮಾಡೋಕೆ ಶುರು ಮಾಡಿದ ಮೇಲೆ ಆ ಸಪೋರ್ಟಿನ ಅವಶ್ಯಕತೆ ಇರಲ್ಲ, ಅದನ್ನ ತೆಗೆದುಹಾಕಲಾಗುತ್ತೆ. ಈ ಸ್ಕ್ಯಾಫೋಲ್ಡಿಂಗ್ ಅನ್ನೋ ಐಡಿಯಾ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಥವಾ ZPD ಅನ್ನೋ ಒಂದು ಮನೋವೈಜ್ಞಾನಿಕ ಸಿದ್ಧಾಂತದ ಮೇಲೆ ನಿಂತಿದೆ. ಇದನ್ನ ಸರಳವಾಗಿ ಹೇಳೋದಾದ್ರೆ, ಒಬ್ಬ ವಿದ್ಯಾರ್ಥಿ ತಾನಾಗಿಯೇ ಏನ್ ಮಾಡಬಲ್ಲ ಮತ್ತು ಇನ್ನೊಬ್ಬರ ಸಹಾಯದಿಂದ ಏನು ಸಾಧಿಸಬಲ್ಲ ಅನ್ನೋದರ ನಡುವೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ಗೆ ಸೇತುವೆ ಕಟ್ಟೋ ಕೆಲಸವನ್ನೇ ಈ ಸ್ಕ್ಯಾಫೋಲ್ಡಿಂಗ್ ಮಾಡುತ್ತೆ. ಸರಿ, ಈ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದ್ರೆ ಇದನ್ನ ಕ್ಲಾಸ್ ರೂಮಲ್ಲಿ ನಿಜವಾಗಿ ಹೇಗೆ ಬಳಸೋದು? ಈ ಹೊಸ ವಿಧಾನಗಳು ಆಚರಣೆಯಲ್ಲಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಈ ಸ್ಕ್ಯಾಫೋಲ್ಡಿಂಗ್ ಅನ್ನೋ ಪರಿಕಲ್ಪನೆಗೆ ಜೀವ ತುಂಬೋ ಎರಡು ತುಂಬಾನೇ ಪವರ್ಫುಲ್ ವಿಧಾನಗಳಿವೆ. ಒಂದು ರೈಟಿಂಗ್ ವರ್ಕ್ಶಾಪ್, ಇನ್ನೊಂದು ಸೆಂಟೆನ್ಸ್ ಸ್ಟ್ಯಾಕಿಂಗ್. ಮೊದಲನೇದು ರೈಟಿಂಗ್ ವರ್ಕ್ಶಾಪ್. ಇದರಲ್ಲಿ 3 ಸಿಂಪಲ್ ಸ್ಟೆಪ್ಸ್ ಇವೆ. ಮೊದಲು ಮಿನಿ ಲೆಸನ್. ಇಲ್ಲಿ ಟೀಚರ್ ಒಂದು ಒಳ್ಳೆ ಬರವಣಿಗೆ ಹೇಗಿರಬೇಕು ಅಂತ ಮಾದರಿ ತೋರಿಸ್ತಾರೆ. ಆಮೇಲೆ ವರ್ಕ್ಶಾಪ್ ಸಮಯ. ಇಲ್ಲಿ ವಿದ್ಯಾರ್ಥಿಗಳಿಗೆ ಇಷ್ಟ ಬಂದ ವಿಷಯದ ಬಗ್ಗೆ ಬರೆಯೋದಕ್ಕೆ ಫ್ರೀಡಮ್ ಇರುತ್ತೆ, ಜೊತೆಗೆ ಫೀಡ್ಬ್ಯಾಕ್ ಕೂಡ ಸಿಗುತ್ತೆ. ಕೊನೆಯದಾಗಿ ಶೇರಿಂಗ್. ತಾವು ಬರೆದಿದ್ದನ್ನ ಹೆಮ್ಮೆಯಿಂದ ತಮ್ಮ ಫ್ರೆಂಡ್ಸ್ ಜೊತೆ, ಕ್ಲಾಸ್ ಜೊತೆ ಹಂಚ್ಕೊಳ್ಳೋದು. ಎರಡನೇ ಟೆಕ್ನಿಕ್ ಇದೆಯಲ್ಲ, ಇದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಹೆಸರು ಸೆಂಟೆನ್ಸ್ ಸ್ಟ್ಯಾಕಿಂಗ್. ಇದರ ವಿಶೇಷತೆ ಏನಂದ್ರೆ, ಇದು ತಪ್ಪು ವಾಕ್ಯಗಳನ್ನು ಸರಿ ಮಾಡೋಕೆ ಹೇಳಲ್ಲ. ಬದಲಿಗೆ ಪ್ರಸಿದ್ಧ ಸಾಹಿತ್ಯ ಕೃತಿಗಳಿಂದ ಅತ್ಯುತ್ತಮ ವಾಕ್ಯಗಳನ್ನೇ ಎತ್ಕೊಂಡು ಅವುಗಳನ್ನೇ ಮಾದರಿಯಾಗಿ ಬಳಸುತ್ತೆ.
ಹಳೆಯ ಗ್ರಾಮರ್ ಡ್ರಿಲ್ಗಳಿಗೆ ಇದೊಂದು ಕ್ರಾಂತಿಕಾರಿ ಪರ್ಯಾಯ ಅಂತಾನೆ ಹೇಳ್ಬೋದು. ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಒಂದ್ ಕಡೆ ತಪ್ಪುಗಳಿಂದ ತುಂಬಿರೋ ಒಂದು ಸಪ್ಪೆ ವಾಕ್ಯ, ಇನ್ನೊಂದ್ ಕಡೆ ಟೇಕ್ ಎವರ್ ಲಾಸ್ಟಿಂಗ್ ಅನ್ನೋ ಪುಸ್ತಕದಿಂದ ತೆಗೆದ ಈ ಅದ್ಭುತ ಸಂಕೀರ್ಣ ವಾಕ್ಯ. ಎರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ನೋಡಿ, ಈ ಮಾರ್ಗದರ್ಶಕ ವಾಕ್ಯ ಕೇವಲ ವ್ಯಾಕರಣ ಕಲಿಸಲ್ಲ, ಬದಲಿಗೆ ಬರವಣಿಗೆ ಅನ್ನೋ ಒಂದು ಕಲೆಯನ್ನೇ ಕಲಿಸುತ್ತೆ. ಅಬ್ಬಾ, ಆ ಒಂದೇ ಒಂದು ಮಾರ್ಗದರ್ಶಕ ವಾಕ್ಯದಿಂದ ಏನೆಲ್ಲ ಕಲಿಬಹುದು ಯೋಚನೆ ಮಾಡಿ. ಕಾಮವನ್ನ ಎಷ್ಟು ಪರಿಣಾಮಕಾರಿಯಾಗಿ ಬಳಸ್ಬೋದು ಅಂತ ಕಲಿಬೋದು. ಕ್ಲಮ್ಸಿಲಿ ಅನ್ನೋ ತರಹದ ಪದಗಳನ್ನ ಯಾಕೆ, ಹೇಗೆ ಬಳಸ್ಬೇಕು ಅಂತ ತಿಳಿಬೋದು. ಒಂದಾದ್ಮೇಲೊಂದು ಕ್ರಿಯೆಗಳನ್ನ ಹೇಗೆ ಜೋಡಿಸೋದು ಅಂತ ಗೊತ್ತಾಗುತ್ತೆ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಸ್ಟ್ರಕ್ಚರ್ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಬರಹಗಾರನ ಕೈಚಳಕದ ಶಕ್ತಿ ಏನು ಅನ್ನೋದು ಗೊತ್ತಾಗುತ್ತೆ. ಸರಿ, ಈಗ ನಮ್ಮ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಹೊಸ ಬೋಧನಾ ವಿಧಾನಗಳು ಕೇವಲ ಕ್ಲಾಸ್ರೂಮ್ಗೆ ಸೀಮಿತನಾ, ಅಥವಾ ಇದು ನಮ್ಮ ವೃತ್ತಿಜೀವನದ ಮೇಲೂ ಪ್ರಭಾವ ಬೀರುತ್ತಾ? ಬನ್ನಿ ಅದರ ಬಗ್ಗೆ ನೋಡೋಣ. ಹಾಗಾದ್ರೆ ನಿಜವಾಗ್ಲೂ ಈ ಹೊಸ ವಿಧಾನ ಕೆಲಸ ಮಾಡುತ್ತಾ? ಬರೀ ಮಾತಾ, ಅಥವಾ ಇದಕ್ಕೆ ಏನಾದ್ರೂ ಸಾಕ್ಷಿ ಇದೆಯಾ? ವಿದ್ಯಾರ್ಥಿಗಳ ಅಂಕಗಳಲ್ಲಿ ಏನಾದ್ರೂ ಸುಧಾರಣೆ ಕಾಣಿಸ್ತಾ? ಖಂಡಿತವಾಗಿಯೂ. ಸಿದ್ಕಿಯನ್ನೋರು ಮಾಡಿದ ಒಂದು ಅಧ್ಯಯನದ ಫಲಿತಾಂಶಗಳನ್ನು ನೋಡಿ. ಸ್ಕ್ಯಾಫೋಲ್ಡಿಂಗ್ ತಂತ್ರಗಳನ್ನು ಬಳಸೋಕೆ ಮೊದಲು ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಸುಮಾರು 4 ಅಥವಾ 5ರ ಆಸುಪಾಸಿನದಿದ್ವು. ಆದರೆ ಈ ತಂತ್ರಗಳನ್ನು ಬಳಸಿದ ನಂತರ ಅದೇ ಅಂಕಗಳು 14-15ಕ್ಕೆ ಜಿಗಿದಿವೆ. ಇದು ಸಣ್ಣ ಸುಧಾರಣೆ ಅಲ್ಲ, ಬದಲಿಗೆ ಒಂದು ದೊಡ್ಡ ಜಿಗಿತ. ಈ ಸಂಖ್ಯೆಗಳೇ ಈ ವಿಧಾನದ ಯಶಸ್ಸಿಗೆ ದೊಡ್ಡ ಸಾಕ್ಷಿ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಕೇವಲ ಕ್ಲಾಸ್ ರೂಮ್ನ ಅಂಕಗಳಿಗೆ ಸೀಮಿತವಾದ ವಿಷಯ ಅಲ್ವೇ ಅಲ್ಲ. ಒಳ್ಳೆ ಬರವಣಿಗೆಯ ಕೌಶಲ್ಯ ಅನ್ನೋದು ನಮ್ಮ ಭವಿಷ್ಯದ ಯಶಸ್ಸಿಗೆ ಒಂದು ಮಾಸ್ಟರ್ ಕೀ ಇದ್ದಾಗೆ. ಇದು ಶೈಕ್ಷಣಿಕ ಸುಧಾರಣೆ ಮಾತ್ರವಲ್ಲ, ನಮ್ಮ ವೃತ್ತಿಜೀವನದ ಮೇಲೆ ನೇರ ಪರಿಣಾಮ ಬೀರುವ ಒಂದು ಪ್ರಬಲ ಅಸ್ತ್ರ. ಹಾಗಾದ್ರೆ ಒಳ್ಳೆ ಬರವಣಿಗೆ ಕೌಶಲ್ಯ ಯಾಕೆ ಅಷ್ಟೊಂದು ಮುಖ್ಯ? ಯೋಚಿಸಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸೋಕೆ ಇದು ಬೇಕೇ ಬೇಕು. ಇದು ನಮ್ಗೆ ಒಳ್ಳೊಳ್ಳೆ ಕೆರಿಯರ್ ಅವಕಾಶಗಳ ಬಾಗಿಲನ್ನ ತೆರೆಯುತ್ತೆ. ಇವತ್ತಿನ ಜಾಗತಿಕ ಜಗತ್ತಿನಲ್ಲಿ ಬೇರೆಯವರ ಜೊತೆ ಪರಿಣಾಮಕಾರಿಯಾಗಿ ಮಾತಾಡೋಕೆ ಸಹಾಯ ಮಾಡುತ್ತೆ. ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ, ನಮ್ಮ ಆಲೋಚನಾ ಶಕ್ತಿಯನ್ನ ಚುರುಕುಗೊಳಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಾವು ಜೀವನಪೂರ್ತಿ ಕಲಿಯುವವರನ್ನು ಸೃಷ್ಟಿಸಬೇಕಾದ್ರೆ ತಪ್ಪುಗಳನ್ನೇ ಹುಡುಕಿ ತಿದ್ದೋದರ ಮೇಲೆ ಗಮನ ಕೊಡೋದನ್ನ ಬಿಟ್ಟು ಅವರಲ್ಲಿ ಕೌಶಲ್ಯಗಳನ್ನ ಬೆಳೆಸೋದರ ಮೇಲೆ ಹೆಚ್ಚು ಗಮನ ಕೊಡಬೇಕಲ್ವಾ? ಈ ಒಂದು ಚಿಕ್ಕ ಬದಲಾವಣೆ ನಮ್ಮ ಮುಂದಿನ ಪೀಳಿಗೆಯನ್ನ, ನಮ್ಮ ನಾಳಿನ ನಾಯಕರನ್ನ ಹೇಗೆ ರೂಪಿಸ್ಬೋದು? ಇದೊಂದು ನಾವು ನಿಜವಾಗ್ಲೂ ಯೋಚಿಸಬೇಕಾದ ವಿಷಯ.